ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದ್ರಿ ನೋಡ್ರಿ. ಬರ್ರಿ, ಇವತ್ತಿನ ರೆಸಿಪಿಯಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ವಡ, ಮಿಕ್ಸ್ ಕಾಳಿಂದ ವಡ ಮಾಡ್ತಾ ಇದ್ದೀನಿ ನೋಡಿ. ಏನು ಹಾಕಿದ್ದೀನಿಪ್ಪ ಅಂತಂದ್ರೆ ನೋಡ್ರಿ, ಕಡಲೆಬೇಳೆ, ಹೆಸರು ಕಾಳು, ಉದ್ದಿನ ಬೇಳೆ, ಆಮೇಲೆ ಇದು ಏನು ಹೇಳಕ್ಕೆ ಬರ್ತಾ ಇಲ್ವಲ್ಲ, ಸಾಬುದಾನ ಇಷ್ಟು ಹಾಕಿದ್ದೀನಿ ನೋಡಿ. ಉದ್ದಿನ ಬೇಳೆ, ಹೆಸರು ಬೇಳೆ, ಇದು ಬೇಳೆ ಇಲ್ಲ, ನೀವು ಬೇಳೆ ಆದ್ರೆ ಹಾಕೋದು, ಎಲ್ಲ ಬೇಳೆ ದಿನಸಿ ಸಿಕ್ಕರೆ ಹಾಕ್ಕೋಬೋದು. ನನ್ನ ಹತ್ರ ಪೂರ್ತಿ ಕಾಳಿದೆ, ಇವಾಗಷ್ಟೇ ಬಂದಿದೆ ಇದು ಬೇಳೆ. ಹೆಸರು ಮತ್ತು ಅಲಸಂದಿ ಇವಾಗಷ್ಟೇ ಬಂದಿದ್ದಾವೆ ಇಲ್ಲಿ. ಹೀಗಾಗಿ ಹೊಸ ಕಾಳಿಂದಲ್ವ ಮಾಡಬೇಕು ಅಂಥೇಳಿ ಪ್ರತಿ ವರ್ಷ ನಾನು ಇಲ್ಲಿ ಬೆಳೆದವರೆಲ್ಲ ತಂದು ಕೊಡ್ತಾರೆ ನನಗೆ. ಫಸ್ಟ್ ಟೈಮ್ ಅವ್ರು ಬೆಳೆದಾಗ ನನಗೆ ತಂದು ಕೊಡ್ತಾರೆ. ಈಗ ಯವ್ವ ಇವು ಬೆಳೆದಿದ್ದು ನೋಡ್ರಿ ತೊಗೊರಿ ಅಂತ ಹೇಳಿ. ಹೆಸರು ಅಲಸಂದಿ ಬೆಳೆದಿದ್ದು ತಂದ್ರಲ್ಲ, ಹೊಸ ಕಾಳಲ್ಲ, ಹೊಸ ಬೆಳೆ ಬಂದಿದೆ. ಈ ಕಾಳಿನಿಂದ ನಾನು ಪ್ರತಿ ವರ್ಷವೂ ವಡೆ ಮಾಡ್ತೀನಿ. ಭಾಳ ಚಂದ, ಭಾಳ ಟೇಸ್ಟ್ ಆಗಿರ್ತಾವೆ ರೀ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಇಲ್ಲಿ ನೋಡಿ, ಈ ಮೆಜರ್ಮೆಂಟ್, ಈ ಕಪ್ ಇದೆ ಅಲ್ಲ, ಈ ಕಪ್ಪಿಂದ 2 ಕಪ್ಪು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 2 ಕಪ್ಪು ಅಲಸಂದೆ ಕಾಳು ಹಾಕ್ಕೊಂಡಿದ್ದೀನಿ, 1 ಕಪ್ಪು ಹೆಸರು ಹಾಕ್ಕೊಂಡಿದ್ದೀನಿ, 1 ಕಪ್ಪು ಉದ್ದಿನ ಬೇಳೆ, ಇದರಿಂದ ಅರ್ಧ ಅಷ್ಟೇ, ಇದರ ಅರ್ಧ ಸಾಬುದಾನ ಹಾಕ್ಕೊಂಡಿದ್ದೀನಿ. ಎಲ್ಲ ಮಿಕ್ಸ್ ಇವಾಗ ನೆನೆ ಹಾಕ್ತೀನಿ. ಮಿಕ್ಸ್ ಮಾಡಿ ಚಂದ ಆಗತ್ತೆ ರೀ ಇದು ಮಾಡೋದ್ರಿಂದ. ಈ ಥರ ಒಂಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಟೇಸ್ಟಿಗಿಂತ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲ ಕಾಳು ಮಿಕ್ಸ್ ಮಾಡಿರ್ತೀವಿ, ಅದರಲ್ಲಿ ಸ್ವಲ್ಪ ಸಾಬುದಾನಿ ಕೂಡ ಹಾಕಿರ್ತೀನಲ್ಲ, ಸಾಫ್ಟ್ನೆಸ್ ಇರುತ್ತೆ. ಇವನ್ನ ನೆನೆ ಹಾಕ್ತೀನಿ ರೀ. ಒಂದು 4 ತಾಸು ನೆನಿಬೇಕು. ಇವಾಗ ನೋಡಿ ಬೆಳಗ್ಗೆ ಟೈಮ್ ಐತಿ, ನಾನು ಸ್ನ್ಯಾಕ್ಸ್ಗೋಸ್ಕರ ಸಂಜೆ ಮಾಡಿದ್ರತ್ತು ಅಂತ ಹೇಳಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಇವಾಗ 8 ಗಂಟೆ ಆಗಿದೆ ಬೆಳಗಿನ ಜಾವ. ಇವಾಗ ನೆನೆ ಹಾಕ್ತೀನಿ. 4 ಗಂಟೆ ಸುಮಾರು ರುಬ್ಬಿ ಬಿಡ್ತೀನಿ. ಆ ಟೈಮಲ್ಲಿ ಮಾಡೋದಕ್ಕೆ ಬರುತ್ತೆ ಅಂತ ನೋಡಿ. ನೀವು ಇನ್ನೂ ಏನಾದರೂ ನಿಮ್ಮ ಹತ್ರ ವೆರೈಟಿ ಕಾಳುಗಳಿದ್ರೆ ಹಾಕ್ಕೋಬೋದು. ನೀವು ಹೆಸರು ಕಾಳು ಅಲಸಂದಿ ಕಾಳಿಗಿಂತ ನಿಮ್ಮ ಹತ್ರ ಹೆಸರು ಬೇಳೆ ಅಲಸಂದಿ ಬೇಳೆ ಇದ್ದರೆ ಹಾಕ್ಕೋಬೋದು. ನನ್ನ ಹತ್ರ ನಾವು ಬೇಳೆ ಮಾಡಲ್ಲ, ಡೈರೆಕ್ಟ್ ಕಾಳು ಇರ್ತಾವೆ. ಹೀಗಾಗಿ ನಾನು ಕಾಳು ಹಾಕಿಬಿದ್ದೀನಿ. ಈ ಥರ ಇದೆ ನೋಡಿ. ನೆನೆ ಹಾಕ್ತೀನಿ ಇವಾಗ. ಓಕೆ ನೋಡಿ, ಇವಾಗ ತೊಳಿತಾ ಇದ್ದೀನಿ. ಇವೆಲ್ಲ ಮೊದಲು 2 ಸತಿ ತೊಳ್ಕೊಂಬಿಡೋಣ. ಯಾಕಂದ್ರೆ ಕಾಳು ಸ್ವಲ್ಪ ಹೊಲಸಿರ್ತಾವಲ್ಲ, ಹೊಲಸು ಅನ್ನೋದಕ್ಕಿಂತ ರಾಶಿ ಮಾಡಿರ್ತಾರೆ, ಕೆಳಗೆ ಅಲ್ಲಿ ಇಲ್ಲಿ ಹಾಕಿರ್ತಾರಲ್ಲ, ಕೆಳಗೆ ಅಲ್ಲಿ ಬಿದ್ದಿರ್ತಾವೆ. ಹೀಗಾಗಿ 2 ಸತಿ ತೊಳ್ಕೊಂಬರ್ತೀನಿ. ಇವನ್ನ ತೊಳೆದ್ಬಿಟ್ಟು ಆಮೇಲೆ ನೆನೆ ಹಾಕ್ತೀನಿ. ಈ ಥರ ಕೈಯಿಂದ ಈ ಥರ ಸ್ವಲ್ಪ ತಿಕ್ಕಿ ತೊಳ್ಕೊಂಬಿಡ್ತೀನಿ. ಓಕೆ ಸ್ನೇಹಿತರೆ, ಇವಾಗ ನೆಂದಿದ್ದಾವೆ ನೋಡಿ. ಈ ಥರ ನೆಂದಿದ್ದಾವೆ. ಇಷ್ಟೊಂದಾಗಿದ್ದಾವೆ ನೋಡಿ. ಹಾಕಿದ್ದು ಇದು ಅರ್ಧ ಅಷ್ಟು ಹಾಕಿದ್ದೆ, ಇವಾಗ ಫುಲ್ಲಾಗಿದೆ ನೋಡಿ. ಇಷ್ಟೊಂದಾಗಿಬಿಟ್ಟಿದ್ದಾವೆ ನೋಡಿ. ಒಣ ಕಾಳಿದ್ದಾಗ ಎಷ್ಟು ಕಾಣ್ತಾಯಿದ್ವು, ಇವಾಗ ಎಷ್ಟಾಗಿಬಿಟ್ಟಿದ್ದಾವೆ. ಇವನ್ನೆಲ್ಲ ತೊಳ್ಕೊಂಬರ್ತೀನಿ. ಇನ್ನೊಂದು ಸಾರಿ ತೊಳೆದ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ತೊಳ್ಕೊಂಡು ಬರೋಣ. ಓಕೆ ಸ್ನೇಹಿತರೆ, ಇವಾಗ ಮಿಕ್ಸಿ ಮಾಡೋದಕ್ಕೆ ಕಾಳುಗಳನ್ನು ಹಾಕೊಳ್ಳೋಣ ಬರ್ರಿ. ರುಬ್ಬಿಕೊಳ್ಳೋದಕ್ಕೆ ಸ್ವಲ್ಪ ಹಾಕೋಣ. ಪೂರ್ತಿ ಸಣ್ಣನೂ ಬೇಡ, ಪೂರ್ತಿ ದಪ್ಪನೂ ಬೇಡ. ಅದಕ್ಕೆ ಏನೇನು ತೊಗೊಂಡಿದ್ದೀನಪ್ಪ ಅಂತಂದ್ರೆ, ಇಲ್ಲಿ ನೋಡ್ರಿ, ಹಸಿಮೆಣ್ಸಿಕಾಯಿ, ಒಂದು 4 ಪಳಕ್ ಬೆಳ್ಳುಳ್ಳಿ, ಆಮೇಲೆ ಇಷ್ಟು ಶುಂಠಿ, ಜೀರಿಗೆ, ಆಮೇಲೆ ಉಪ್ಪು ಕೂಡ ಇದರಲ್ಲೇ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ಇನ್ನೂ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊತೀನಿ. ಜೀರಿಗೆ, ಹಾಗೆ ಕರಿಬೇವು. ನಿನ್ನೆ ತಂದಿರೋ ಕರಿಬೇವು, ನಿನ್ನೆ ಹರಿದಿಟ್ಟಿತ್ತು. ಸ್ವಲ್ಪ ಬಾಡೆ ಐತಿ, ಪರವಾಗಿಲ್ಲ, ನಡಿತೈತಿ. ಇಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ನೋಡಿ ಎಲ್ಲ ಅಷ್ಟು ರುಬ್ಕೊಂಡಿದ್ದೀನಿ ನೋಡಿ. ಈ ಥರ ಆಗಿದೆ. ಅಷ್ಟು ನುಣ್ಣಗೂ ಇಲ್ಲ, ಅಷ್ಟು ತರಿತರಿನೂ ಇಲ್ಲ. ಹಾಗೆ ನೋಡಿ, ಈ ಥರ ಒಂದೊಂದು ಕಾಳು ನೋಡಿ, ಈ ಥರ ಸವಡ ರುಬ್ಕೊಂಡಿದ್ದೀನಿ. ಇನ್ನು ಒಳಗೊಂದೊಂದು ಕಾಳು ಈ ಥರ ಇದೆ ನೋಡಿ. ಈ ಥರ ರುಬ್ಕೊಂಡಿದ್ದೀನಿ. ಓಕೆ, ಇವಾಗೆಲ್ಲ ರುಬ್ಕೊಂಡದ್ದಾಯಿತು. ಒಂದು 10 ನಿಮಿಷ ಬಿಡ್ತೀನಿ. ಇದನ್ನು ಒಂದು 10 ನಿಮಿಷ ಬಿಟ್ಟು ಮಾಡೋ ಮುಂದೆ ಸಿಗ್ತೀನಿ ಅಂತ ನಿಮಗೆ. ಓಕೆ ಸ್ನೇಹಿತರೆ, ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. 1 ಕಟ್ಟು ಸಬ್ಬಸಿಗೆ ಪಲ್ಯ ಇತ್ತು, ಅದಿಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈರುಳ್ಳಿ ಹೋಳು ಇಟ್ಕೊಂಡಿದ್ದೀನಿ. 4 ಈರುಳ್ಳಿ ಹೋಳು ಇಟ್ಕೊಂಡಿದ್ದೀನಿ ನೋಡಿರಿ, ಅಂದರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತೀನಿ.
ಬೋಂಡನೂ ಮಾಡ್ಬೋದು, ವಡೆನೂ ಮಾಡ್ಬೋದು. ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡ್ಕೊಂಡು ತಿನ್ಬೋದು. ನಿಮ್ಗೆ ಇಷ್ಟ ಆದದ್ದು ನೀವು ಮಾಡಿ. ನಾನು ಬಜ್ಜಿನೂ ಮಾಡ್ತೀನಿ, ನಾನು ಬೋಂಡನೂ ಮಾಡ್ತೀನಿ, ವಡೆನೂ ಮಾಡ್ತೀನಿ. ಅಂದರೆ ಬೆಂಗಳೂರು ಸೈಡೆಲ್ಲ ಬಜ್ಜಿ ಅನ್ನೆಲ್ಲ ಜಾಸ್ತಿ ಬೋಂಡ ಅಂತಲೇ ಅಂತಾರಲ್ವ, ಅದಕ್ಕೆ ಹೇಳಿದೆ ನಾನು. ನಮ್ಮ ಕಡೆ ಬಜ್ಜಿ ಅಂತೀವಿ ಬಿಡ್ರಿ ನಾವು. ವಾರದಲ್ಲಿ 1 ಸರಿ 2 ಸರಿ ಬಜ್ಜಿ ಇರಲೇಬೇಕು. ಅದ್ರಾಗ ಉತ್ತರ ಕರ್ನಾಟಕದ ಮಂದಿಗೆ ಏನು ಕೇಳ್ತೀರಿ, ಬಜ್ಜಿ ಚೂಡ ಇದ್ರಂತೂ ಮುಗೀತು. ಸಂಜೆ ಟೈಮ್ ಬಿಂದಾಸಾಗಿ ಚಾ ಕುಡಿಬೋದು ಅದನ್ನು ತಿಂದ್ಬಿಟ್ಟು. ಹೀಗಾಗಿ ಈರುಳ್ಳಿ ಹಾಕಿದ್ದೀನಿ ನೋಡಿ. ಇವಾಗ 4 ಉಳ್ಳಾಗಡ್ಡೆ ಹಾಕಿದ್ದೀನಿ. ಬೆಳಗ್ಗೆ ಕಾಳಂತೂ ಎಷ್ಟು ಉಣ್ಣೆ ಅಂತ ನಿಮ್ಗೆ ಗೊತ್ತು. 1 ಕಟ್ ಸಬ್ಬಸಿಗೆ ಪಲ್ಯ ಹಾಕಿದ್ದೀನಿ, ಅಂದರೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಣ್ಣೆ ಕಾಯಲು ರೆಡಿ. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ಹಾಕ್ತಾ ಇದ್ದೀನಿ. ಇಷ್ಟು ಕೈಯಿಂದ ತೊಗೊತೀನಿ. ಹಿಂಗೆ ಗುಂಡಕ್ಕೆ ಮಾಡ್ಕೊಂಬಿಟ್ಟು ಈ ಥರ ಕೈಯಲ್ಲಿ ತಟ್ಕೊಂಡು ಎಣ್ಣೆ ಕಾದಿದೆ, ಎಣ್ಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಒಂದೇ ಕೈಯಿಂದ ಮಾಡೋದು ಕಷ್ಟ ಸ್ನೇಹಿತರೆ. ಈ ಥರ ಕೈಯಿಂದ ಮಾಡಿಕೊಂಡು ಈ ಥರ ಬಿಡೋದು. ಮಸ್ತ್ ಟೇಸ್ಟ್ ಅಂದ್ರೆ ಏನು, ಅಷ್ಟು ಸೂಪರಾಗಿರ್ತಾವೆ ನೋಡ್ರಿ. ಘಮ 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 ಸೂಪರ್ ಟೇಸ್ಟ್. ಓಕೆ, ಅವನಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಅಲ್ಲಿ ಹಾಕಿದ್ದೀನಿ ಫಸ್ಟು ಅದು. ಓಕೆ ಸ್ನೇಹಿತರೆ, ಮಾಡಿ ನೋಡಿ ಸದ್ದ ವಡೆ ಆಗಿದೆ. ವಡೆನೂ ಹಾಕಿದ್ದೀನಿ, ಆಮೇಲೆ ಬಜ್ಜಿನೂ ಹಾಕಿದ್ದೀನಿ ನೋಡಿ. ಈ ಥರ ಆಗಿದೆ ನೋಡಿ. ಇದ್ರ ಜೊತೆ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ, ಸೂಪರ್ ಟೇಸ್ಟ್ ಸ್ನೇಹಿತರೆ. ಓಕೆ ನೋಡಿ ಸ್ನೇಹಿತರೆ, ಒಳಗಡೆ ಮಾತ್ರ ಮೇಲೆ ಕ್ರಿಸ್ಪಿ ಆಗ್ಯಾವ, ಒಳಗಡೆ ಸಾಫ್ಟ್ ಅದ ನೋಡಿರಿ. ಈ ಥರ ಟೇಸ್ಟ್ ಮಾಡೋಣ ಬರ್ರಿ ಎಲ್ಲರೂ ತಿನ್ನೋಣ. ಕರಮ್ ಕುರುಮ್ ಸೂಪರ್ ಟೇಸ್ಟ್ ನೋಡ್ರಿ. ನಾನು ಮಾಡಿರುವ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.